ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ನಾನು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಹಸಿ ಕೊಬ್ಬರಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ರೊಟ್ಟಿ ಜೊತೆ, ಚಪಾತಿ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಮೊಸರು ಜೊತೆ ತಿನ್ನೋಕ್ಕೆ ಸೂಪರ್. ನೋಡಿರಿ, ಮೊದಲನೇದಾಗಿ ಕೊಬ್ಬರಿ ಈ ರೀತಿ ಹೆಚ್ಚಿಟ್ಕೊಂಡಿನಿ. ಇದಕ್ಕೆ ಬೆಳ್ಳುಳ್ಳಿ 4-5 ಹಸುಳು, ಅರ್ಧ ಗಡ್ಡಿ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಸಿ ಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಇದು ಮೆಣಸಿಕಾಯಿ ಫ್ರೈ ಮಾಡೋಕೆ ಎಣ್ಣೆ. ಈಗ ಹೇಗೆ ಮಾಡ್ತೀನಿ ನೋಡ್ಕೊಂಬನ್ನಿ. ಈಗ ಮೊದಲನೇದಾಗಿ ಮೆಣಸಿಕಾಯಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಈ ಕಡಾಯಿ ಇಟ್ಟಿದ್ದೀನಿ, ಹುರ್ಕೊಂಡು ಬರೋಣ. ಎಣ್ಣೆ ಹಾಕಿ ಚಟ್ನಿಗೆ ಹೆಂಗೆ ಹುರ್ಕೋತಿರಲ್ಲ ಆ ರೀತಿ ಹುರ್ಕೊಳ್ಳೋಣ. ನೀವು ಎಷ್ಟು ಖಾರ ತಿಂತೀರಿ ಅಷ್ಟು ಖಾರ ನೋಡಿ ಹಾಕೋರಿ. ಕಟ್ ಮಾಡಿ ತೊಗೊಂಡಿನಿ. ಇಷ್ಟು ಮೆಣಸಿಕಾಯಿ ಆದರೆ ಸಾಕು. ಖಾರ ಕಮ್ಮಿ ತಿಂತಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ತೊಗೋಬೋದು. ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೋಣ. ಅಗದಿ ಸಿಂಪಲ್ ಆದರೂ ಭಾಳ ಟೇಸ್ಟ್ ಆಗ್ತದೆ ರೀ. ಮಸ್ತ್ ಆಗ್ತದೆ ರೊಟ್ಟಿ ಜೊತೆ ತಿನ್ನೋಕ್ಕೆ. ರೊಟ್ಟಿ, ಚಪಾತಿ, ಮೊಸರು ಜೊತೆ ತಿನ್ನೋಕ್ಕೆ ಮಸ್ತ್. ಇದು ಸಣ್ಣಗೆ ಪೇಸ್ಟ್ ಮಾಡಬಾರ್ದ್ರಿ. ಅಬ್ಡ ಜಬಡ ಒಳ ಕಲ್ಲಲ್ಲಿ ಕುಟ್ಬೋದು ನೋಡ್ರಿ. ಅಬ್ಡ ಜಬಡ ನಮ್ಮ ಮನೆ ಒಗಳ ಕಳ್ಳದ ಆದರೆ ಕುಟ್ಟೋಕೆ ನನ್ನ ಕೈ ನೋವು ಇದೆಯಲ್ಲ. ಹಾಗಾಗಿ ನಾ ಏನು ಮಾಡ್ತೀನಿ ಅಂದರೆ ಅಬ್ಡ ಜಬಡ ಮಿಕ್ಸಿಯಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಆನ್ ಆಫ್ ಮಾಡಿಬಿಡ್ತೀನಿ. ಚಂದ ಆಗ್ತದೆ. ಇವಾಗ ಮೆಣಸಿಕಾಯಿ ಚೆಂದಾಗೆ ಹುರ್ಕೋಣ. ನಮ್ಮ ಉತ್ತರ ಕರ್ನಾಟಕದಾಗ ಕಲ್ಲ ಕುಟ್ಟಿದ್ದು ಹಸಿ ಕೊಬ್ಬರಿ ಇತ್ತಂದ್ರೆ ಈ ರೀತಿಯೇ ಮಾಡ್ಕೋದು. ಚಟ್ನಿ ಮಸ್ತ್ ಆಗ್ತದೆ ರೀ ರೊಟ್ಟಿ ಜೊತೆ. ಸ್ವಲ್ಪ ಹುರಿದ ತಕ್ಷಣ ಇದರೊಳಗೆ ನಾವು ಜೀರಿಗೆನೂ ಹಾಕೋಣ. ಈಗ ನೋಡ್ರಿ, ಈ ರೀತಿ ಕಣ್ಣು ಬೀಳಂಗೆ ಹುರಿದಿವಲ್ಲ, ಇದ್ರೊಳಗೆ ನಾವೇನು ಮಾಡ್ಬೇಕಂದ್ರೆ ಈಗ ಕರಿಬೇವು ಕ್ಲೀನಾಗಿ ತೊಳೆದು ಒರೆಸ್ಬಿಟ್ಟು ಕರಿಬೇವು ತಗೋರಿ. ಹಾಗೆ ನಾವೇನು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿವಲ್ಲ, ಇಷ್ಟು ಬೆಳ್ಳುಳ್ಳಿ ಹಾಕೋಣ. ಇದಕ್ಕೆ ಅರ್ಧ ಗಡ್ಡಿ ಬೆಳ್ಳುಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡ್ರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇದೇನು ಹಿಂದಗಡೆ ನಾವು ಒಗ್ಗರಣೆ ಹಾಕೋದೇನು ನೆಸೆಸಿಟಿ ಇಲ್ಲ. ಹಾಗಾಗಿ ಇದರೊಳಗೆ ನಾವು ಫ್ರೈ ಮಾಡ್ಕೊಳ್ತೀವಿ ನೋಡಿರಿ. ಈ ರೀತಿ ಫ್ರೈ ಮಾಡ್ಕೋಣ. ಹಾಗೆ ಕೊತ್ತಂಬರಿನೂ ಹಾಕೋಣ. ನೋಡಿರಿ, ಇಷ್ಟು ಕೊತ್ತಂಬರಿ ಇದರೊಳಗೆ ಹಾಕೊಂಡ್ಬಿಡ್ತೀನಿ. ಕ್ಲೀನಾಗಿ ಕೊತ್ತಂಬರಿ ಕರಿಬೇವು ತೊಳ್ಕೊಂಡು ಒರೆಸಿ, ನೀರಿನ ಅಂಶ ಹೋಗೋ ಒರೆಸಿ ಹುರ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಡ. ಈಗ ನೋಡ್ರಿ, ಇವಾಗ ತಣ್ಣಗಾಗೋವರೆಗೂ ಬಿಟ್ಟು ಹಾಕೋಣ ಮಿಕ್ಸಿ. ತಣ್ಣಗಾಗಕ್ಕೆ ಬಿಡೋಣ. ಇದರೊಳಗೆ ನಾವು ಜೀರಿಗೆನೂ ಹಾಕೊಂಡ್ಬಿಡೋಣ. ಚೂರು ಚಟ್ಪಟ ಅಂದರೆ ಸಾಕು. ಅದರೊಳಗೆ ಸ್ವಲ್ಪ ಇದಾಗಿಬಿಡ್ತಾವೆ. ತಣ್ಣಗಾಗೋದ್ರಾಗೆ ಫ್ರೈ ಆಗಿಬಿಡ್ತಾವೆ. ತಣ್ಣಗಾದ ತಕ್ಷಣ ಚಟ್ನಿ ಹಾಕಿ. ಈಗ ನೋಡ್ರಿ, ಮಿಕ್ಸಿ ಮಾಡ್ಕೋಣ. ಇಷ್ಟು ಕೊಬ್ಬರಿ ಇದಕ್ಕೆ ಹಾಕೋಣ. ಇಷ್ಟು ಕೊಬ್ಬರಿ ಇದಕ್ಕೆ ಹಾಕೋಣ. ಇಷ್ಟು ಕೊಬ್ಬರಿ ಹಾಕೋಣ. ಹಾಗೆಯೇ ಹಸಿ ಮೆಣಸಿಕಾಯಿ ಎಲ್ಲ ಫ್ರೈ ಮಾಡಿವಲ್ಲ, ತಣ್ಣಗಾದ ತಕ್ಷಣ ಇದಕ್ಕೆ ಹಾಕೋಣ.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ. ಗ್ರೈಂಡರ್ ಮಾಡ್ಕೊಂಬರೋಣ, ಮಿಕ್ಸಿ ಮಾಡ್ಕೊಂಬರೋಣ. ನೀವು ಒರಳ ಕಲ್ಲಿದ್ರೆ ಕಲ್ಲಿಗಲ್ಲಿದ್ರೆ ಕುಟ್ಕೋಬೋದು. ಕಲ್ಲದಾದ್ರಿ ನಮ್ಮ ಮನ್ಯಾಗ ಕುಟ್ಟೋದು, ಆದ್ರೆ ನನಗೆ ಕುಟ್ಟಕ್ಕೆ ಕೈ ನೋದಲ್ಲ, ಹಾಗಾಗಿ ನಾನು ಕುಟ್ಟಲ್ಲ, ಕೈ ನೋವಿದೆ ಅಂತ. ಈಗ ನೋಡ್ರಿ ಇಷ್ಟು ಚಟ್ನಿಗೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಈಗ ನೀವು ಬೇಕಾದ್ರೆ ಹುಣಸೆ ಹಣ್ಣನ್ನು ಹಾಕ್ಬೋದ್ರಿ. ಇದಕ್ಕೆ ಮೊಸರು ಜೊತೆ ತಿಂತೀವಲ್ಲ, ಹುಣಸೆ ಹಣ್ಣೇನು ಹಾಕಲ್ಲ ನಾನು. ಇವಾಗ ಅಬಡ ಜಬಡ ಮಾಡ್ಕೊಂಡು ಬರೋಣ ಮಿಕ್ಸಿಯಲ್ಲಿ. ನೋಡಿರಿ ಸೂಪರಾಗಿ ಚಟ್ನಿ ರೆಡಿ ಆಯಿತು. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್. ಚಪಾತಿ, ರೊಟ್ಟಿ, ಅನ್ನ, ಮೊಸರು ಜೊತೆ ಸೂಪರ್ ನೋಡಿರಿ. ಎಷ್ಟು ಚೆಂದಾಗಿ ಕುಟ್ಟೀನಿ ಅಂದ್ರೆ ಅಬಡ ಜಬಡ ಕುಟ್ಟಿ ನೋಡಿರಿ. ತರಿತರಿಯಾಗಿದೆ, ಭಾಳ ಸಣ್ಣ ಪೇಸ್ಟ್ ಆಗಿಲ್ಲ. ಈ ರೀತಿ ತರಿತರಿಯಾಗಿ ಕುಟ್ಕೋಬೇಕು, ಮಸ್ತ್ ಆಗ್ತದೆ. ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕ್ಬೋದು. ನಾವು ಮೊದಲೇ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿ ತೊಗೊಂಡಿವಲ್ಲ, ಹಾಗಾಗಿ ನಾವು ಒಗ್ಗರಣೆ ಹಾಕಿಲ್ಲ. ನೋಡಿರಿ ಯಾವ ರೀತಿ ತರಿತರಿಯಾಗಿ ಬಂದದ. ಈಗ ತರಿತರಿಯಾಗಿ ಬಂದಿದೆ ಚಟ್ನಿ. ಈ ರೀತಿ ತರಿತರಿಯಾಗಿ ಕುಟ್ಕೋಬೇಕು. ಒರಳಕಲ್ಲಾದರೂ ಕುಟ್ಬೋದು, ಇಲ್ಲಾಂದ್ರೆ ಮಿಕ್ಸಿಯಲ್ಲಾದರೂ ಮಾಡ್ಕೋಬೋದು. ಮಸ್ತಾಗಿರುವಂಥ ಚಟ್ನಿ ರೆಸಿಪಿನ ಹೇಳ್ಕೊಟ್ಟಿನಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ನೀವು ರೆಸಿಪಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್. ಚಟ್ನಿ ಮಾತ್ರ ಸೂಪರ್ ಆಗ್ಯದ್ರಿ, ನೀವು ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಆಗ್ಯದ. ಟೇಸ್ಟ್ ಮಾತ್ರ ಸೂಪರ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.